ಹಾಯ್ ಫ್ರೆಂಡ್ಸ್, ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದ್ ವಿಡಿಯೋದಲ್ಲಿ ನಾವು ಕನ್ನಡದ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡೋಣ. ಒಂದ್ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತೀವಪ್ಪ ಅಂದ್ರೆ ಒಂದ್ ವಿಡಿಯೋದಲ್ಲಿ ನಾಮಪದಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ನಾಮಪದ ಅಂದ್ರೆ ಏನು ಮತ್ತು ನಾಮಪದಗಳಲ್ಲಿ ಎಷ್ಟು ಪ್ರಕಾರ, ಅವುಗಳಲ್ಲಿ ಮತ್ತೆ ಯಾವ ರೀತಿ ನಾವು ಉದಾಹರಣೆಗಳನ್ನು ನೋಡಿದ್ವಿಪ್ಪ ಅಂದ್ರೆ ಯಾವುದು ವಾಸ್ತುವಾಚಕ, ಸಂಖ್ಯಾವಾಚಕ, ಭಾವನಾಮವಾಚಕ ಇವುಗಳನ್ನೆಲ್ಲ ಆ ಒಂದು ಅಧ್ಯಯನದಲ್ಲಿ ಚರ್ಚಿಸುತ್ತಾ ಮಾಡೆವು. ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸರ್ವನಾಮಗಳ ಬಗ್ಗೆ ಅಧ್ಯಯನ ಮಾಡೋಣ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸರ್ವನಾಮಗಳು ನಾಮಪದ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಶಬ್ದಗಳಿಗೆ ಸರ್ವನಾಮಗಳೆನ್ನುವರು. ನೋಡಿ, ಸರ್ವನಾಮ ಅಂದ್ರೆ ಏನಪ್ಪಾ ಅಂದ್ರೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವ ಒಂದು ಶಬ್ದಗಳಿಗೆ ಏನಂತೀವಿ? ಸರ್ವನಾಮ ಅಂತೀವಿ. ಅಂದ್ರೆ ನಾಮಪದ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಪ್ರಾಣಿ ಹೆಸರು, ವ್ಯಕ್ತಿ ಹೆಸರು, ಪಕ್ಷಿ ಹೆಸರು ಮತ್ತೆ ಸ್ಥಳಗಳ ಹೆಸರು, ಅದನ್ನೆಲ್ಲವನ್ನು ಬಿಟ್ಟು ಇದಕ್ಕೆ ಬದಲಾಗಿ ಬರ್ತಕ್ಕಂಥದ್ದು ಏನಂತೀವಿ ನಾವು? ಸರ್ವನಾಮ ಎಂದು ಕರಿತೀವಿ. ಆ ಒಂದು ನಾಮಪದಕ್ಕೆ ಬದಲಾಗಿ ಬರ್ತಕ್ಕಂಥದ್ದೇ ಒಂದು ಸರ್ವನಾಮವಾಗಿರುತ್ತದೆ. ಉದಾಹರಣೆ ನೋಡ್ರಿ. ಉದಾಹರಣೆ ಅವನು, ಅವಳೆ, ಇವಳು, ಈ ತರ ಅವನು, ಅವಳು, ಇವಳು, ಅವರು, ಇವರು, ಇದನ್ನ ಈ ಬರ್ತಕ್ಕಂಥದಕ್ಕೆ ನಾವೇನಂತೀವಿ? ಸರ್ವನಾಮ ಅಂತೀವಿ. ಉದಾಹರಣೆ, ರಾಜು ಪುಸ್ತಕದಲ್ಲಿ ಇರುವುದನ್ನು ನೋಡಿಕೊಂಡು ಬರೆಯುತ್ತಾನೆ. ಏನು? ರಾಜು ಪುಸ್ತಕದಲ್ಲಿ ಇರುವುದನ್ನು ನೋಡಿಕೊಂಡು ಬರೀತಾನೆ. ಇಲ್ಲಿಗೆ ಒಂದು ವಾಕ್ಯ ಆಯ್ತು. ಇನ್ನು ಮುಂದೆ ನಾವು ಅದನ್ನ ಒರೆಸ್ಬೇಕಪ್ಪ ಅಂದ್ರೆ ನಾವೇನಂತೀವಿ? ರಾಜನ್ ಸ್ಥಾನಿಗೆ ಅವನು ಕನ್ನಡ ಪುಸ್ತಕವನ್ನು ನೋಡಿ ಬರೆದುಕೊಳ್ಳುತ್ತಿದ್ದಾನೆ. ಅವನು ಅದರಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ಪಾಯಿಂಟ್ಗಳನ್ನ ಬರೆದುಕೊಳ್ಳುತ್ತಿದ್ದಾನೆ. ಅವನು ಅಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಯ ಹಾವಭಾವಗಳನ್ನು ನೋಡಿಕೊಂಡು ಗುರುತಿಸುತ್ತಿದ್ದಾನೆ. ಅವನು ಅಂತ ಹಚ್ಚತಕ್ಕಂಥದ್ದು ಆ ರಾಜು ಅನ್ನೋ ಹೆಸರಿನಲ್ಲಿ ಅವನು ಎಂದು ಹಚ್ಚುತ್ತವಲ್ಲ, ಅದೇ ಒಂದು ಸರ್ವನಾಮ ಎಂದು ನಾವು ಹೇಳ್ಬಹುದು. ಇನ್ನು ಸರ್ವನಾಮಗಳಲ್ಲಿ ಎಷ್ಟು ತರ ನೋಡ್ತೀವಿ ನಾವು? ಸರ್ವನಾಮಗಳಲ್ಲಿ 4 ತರ ನೋಡ್ತೀವಿ. ಅವು ಯಾವ್ಯಾವಪ್ಪ ಅಂದ್ರೆ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಇನ್ನು ದರ್ಶಕ ಸರ್ವನಾಮಗಳಲ್ಲಿ 2 ಪ್ರಕರಣಗಳನ್ನ ನಾವು ನೋಡ್ತೀವಿ. ಇನ್ನು ನೋಡ್ರಿ, ಸರ್ವನಾಮಗಳಲ್ಲಿ 4 ಪ್ರಕಾರಗಳನ್ನ ನೋಡ್ತೀವಿ. ಇನ್ನು ಈ ಪುರುಷಾರ್ಥಕ ಸರ್ವನಾಮ ಅಂದ್ರೆ ಏನ್ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಪುರುಷಾರ್ಥಕ ಸರ್ವನಾಮ. ನಾನು, ನಾವು, ನೀನು, ನೀವು, ಅವನು, ಇವು, ಇವನು, ಇವರು ಇತ್ಯಾದಿಗಳು ಪುರುಷಾರ್ಥಕ ಸರ್ವನಾಮಗಳು ಎನ್ನುವರು. ಪ್ರಥಮ, ಮಧ್ಯಮ ಹಾಗೂ ಉತ್ತಮ ಪುರುಷಗಳಲ್ಲಿ ತಿಳಿಯಬಹುದು. ನೋಡಿ, ನಾವು, ನಾನು, ನಾವು, ನೀವು, ನೀನು, ನೀವು, ಅವನು, ಇವು, ಇವನು, ಇವನು ಅಂದ್ರೆ ಇಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಒಬ್ಬ ಮನುಷ್ಯನ ಅಂದ್ರೆ ಪುರುಷನ ಹೆಸರು ಬರ್ತಕ್ಕಂಥದ್ದೇನ ನಾವೇನಂತೀವಿ? ಪುರುಷಾರ್ಥಕ ಎಂದು ಕರಿತೀವಿ. ಯಾವುದೇ ಬರ್ಲಿ, ನಾನು, ನಾವು, ನೀನು, ನೀವು, ಅವನು, ಇವು, ಇವನು ಈ ತರ ಬರ್ತಕ್ಕಂಥದ್ದು ನಾವು ಪುರುಷಾರ್ಥಕ ಅಂತೀವಿ. ನೋಡ್ರಿ, ಉದಾಹರಣೆನ ಪುರುಷ ಲಿಂಗ ಏಕವಚನ, ಬಹುವಚನ. ಇಲ್ಲಿ ನಾವು ಪ್ರಥಮವಾಗಿ ಏನ್ ನೋಡ್ತೀವಿ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಸ್ತಕ ಲಿಂಗ. ಈ ತರ ನಾವು 3 ಲಿಂಗಗಳನ್ನ ನೋಡ್ತೀವಿ. ಪುಲ್ಲಿಂಗ ಅಂದ್ರೆ ಅವನು, ಅಂದ್ರೆ ಪುಲ್ಲಿಂಗ ಅಂದ್ರೆ ಏಕವಚನ ಏನಾಗ್ತದೆ? ಅವನು. ಬಹುವಚನ ಅವರು. ಸ್ತ್ರೀಲಿಂಗ ಅವಳು. ಇಲ್ಲೇನ್ ಬಹುವಚನ ಬರ್ತದೆ? ಅವನೇ ಬರ್ತದೆ. ಅಂದ್ರೆ ಅವಳು, ಅವಳುಗಳು ಅನ್ನಕ್ ಬರಲ್ಲ, ಅವರು ಅಂತಾನೆ ಹೇಳ್ಬೇಕಾಗುತ್ತೆ. ಇನ್ನು ನಪುಸ್ತಕ ಲಿಂಗ ಅಂದ್ರೆ ಅದು. ಬಹುವಚನ ಅವು. ಈ ತರ ನಾವು ನೋಡ್ತೀವಿ. ಇನ್ನು ಮಧ್ಯಮ, ಉತ್ತಮ ಅಂದ್ರೆ ನೀನು, ನೀವು, ನಾನು, ನಾವು ಈ ತರ ನೋಡ್ತಕ್ಕಂಥದ್ದೇ ಒಂದು ಪುರುಷಾರ್ಥಕ ಸರ್ವನಾಮ ಎಂದು ನೋಡ್ತೀವಿ. ಇನ್ನು 2ನೇ ಪಾಯಿಂಟ್ಸ್ ಆಗಿ, 2ನೇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆ ಮಾಡುವುದಕ್ಕಾಗಿ ಉಪಯೋಗಿಸಲ್ಪಡುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳೆನ್ನುವರು. ನೋಡಿ, ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಬೇರೆ ಏನೇ ಇಲ್ಲ. ನಾವು ಯಾರಿಗಾದ್ರೂ ಪ್ರಶ್ನೆನ ಮಾಡ್ತಿರುವಾಗ ಅಂದ್ರೆ ನಾವು ಒಂದು ಪ್ರಶ್ನೆ ಇರತಕ್ಕಂತ ಒಂದು ಫಸ್ಟ್ ಇರ್ಲಿ ಲಾಸ್ಟ್ ಇರ್ಲಿ, ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂತ ನಾವು ಯಾವ ರೀತಿ ಗುರುತಿಸ್ತೀವಪ್ಪ ಅಂತಂದ್ರೆ, ಉದಾಹರಣೆ ನೋಡಿ,
ಯಾವನು, ಯಾವಳು, ಏನು, ಯಾರು, ಯಾವುದು. ಏನು ಮಾಡಬೇಕು, ಅಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಅಲ್ಲಿ ಏನು ಪ್ರಶ್ನಾರ್ಥಕ ಬರ್ತಪ್ಪ ಅಂದ್ರೆ ಏನು ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಅವಳು ಯಾರು, ಯಾರು ಅನ್ನೋದು ಇಲ್ಲಿ ಏನಾಗ್ತದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಈ ರೀತಿ ನಾವು ಪ್ರಶ್ನೆ ಮಾಡ್ತೀವಿ ನೋಡ್ರಿ, ಅದ್ರನ್ನೇ ನಮ್ಮ ಪ್ರಥಮ ರಾಷ್ಟ್ರಕವಿ ಯಾರು, ಇವೆಲ್ಲ ಇದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತದೆ. ಇನ್ನು ಮತ್ತೆ ಯಾವ್ದಪ್ಪ ಅಂದ್ರೆ ರತ್ನತ್ರಯರು ಎಷ್ಟು ಜನ, ಇಲ್ಲಿ ಎಷ್ಟು ಅನ್ನೋದು ಒಂದು ಪ್ರಶ್ನಾರ್ಥಕ ಆಗಿರುತ್ತೆ. ಎಷ್ಟು ಅನ್ನೋದಿಲ್ಲಿ ಪ್ರಶ್ನಾರ್ಥಕ್ಕೆ ಉದಾಹರಣೆ ಆಗಿರ್ತದೆ. ರತ್ನತ್ರಯರು ಎಷ್ಟು ಜನ, ಇಲ್ಲಿ ಎಷ್ಟು ಜನ ಯಾರಪ್ಪ ಅಂದ್ರೆ ರತ್ನತ್ರಯರು ಅಂದ್ರೆ ರತ್ನತ್ರಯರು 3 ಜನ ಇರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಪಂಪ, ಪೊನ್ನ, ರನ್ನ, ಈ 3 ಜನ ಆಗಿರ್ತಾರೆ. ಈ ರೀತಿ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವು ಏನಂತೀವಿ, ಪ್ರಶ್ನಾರ್ಥಕ ಸರ್ವನಾಮ ಎಂದು ಕೇಳ್ತೀವಿ. ಈ ರೀತಿನ ಕ್ವಶನ್ ಮಾಡುವುದಕ್ಕೆ. ಅವರು ಯಾರು ನಮ್ಮ ಕಾಲೇಜಿಗೆ ಬಂದಿದ್ದಾರಂತೆ, ಅವರು ಯಾರು, ಯಾರು ಅನ್ನೋದಿಲ್ಲ ಏನಂತದ ಪ್ರಶ್ನಾರ್ಥಕ ಆಗಿರುತ್ತೆ. ಅದು ಯಾವುದು, ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಈ ರೀತಿನ ನಾವು ಉಪಯೋಗಿಸ್ತಕ್ಕಂಥವಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಅಂದು ಹೇಳ್ಬಹುದು. ಯಾರಿಗೆ ನಾವು ಕ್ವಶನ್ ಮಾಡ್ತೀವಲ್ಲ ಅದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಎಂದು ಗುರುತಿಸ್ತೀವಿ. ಯಾವ್ದಂತ ಗೊತ್ತಾಯ್ತಾ? ಯಾವನು, ಯಾವಳು, ಯಾರು, ಏನು, ಯಾವುದು, ಎಷ್ಟು, ಯಾಕೆ, ಈ ರೀತಿ ನಾವು ಹೇಳುವುದಕ್ಕೆ ನಾವು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರಿತೀವಿ. ಇನ್ನು ಆತ್ಮಾರ್ಥಕ ಸರ್ವನಾಮ. 3 ಲಿಂಗಗಳು ಏಕರೂಪವಾಗಿ ಬಳಕೆಗೆ ಬರುವ ತಾನು, ತಾವು, ತನ್ನ, ತಮ್ಮ ಇತ್ಯಾದಿ ಇವುಗಳನ್ನು ಆತ್ಮಾರ್ಥಕ ಸರ್ವನಾಮಗಳೆಂದು ಕರಿತೀವಿ. ನೋಡಿ ಇಲ್ಲಿ ಏನ್ ಬಂದಿದೆ, ತಾನು, ತಾವು, ತಾನು, ತಮ್ಮ, ಈ ರೀತಿ 3 ಸೇರಿ 3 ಅನ್ನ ಹೇಳ್ತಕ್ಕಂಥದ್ದು ನಾವು ಹೇಳ್ತೀವಿ. 3 ಯಾವ ರೀತಿ ಸೇರ್ತಾವಂದ್ರೆ ನಾವು ಇಲ್ಲಿ ಏನಂತೀವಿ, ನಾವು ತಮ್ಮೆಲ್ಲ ಕುಟುಂಬ ಸಮೇತಗೂ ನಮ್ಮ ಒಂದು ಗೃಹ ಪ್ರವೇಶಕ್ಕೆ ಬರಬೇಕೆಂದು ಹೇಳಿ ಬರ್ತೀವಲ್ಲ, ಆ ರೀತಿ ತಮ್ಮೆಲ್ಲ ಅಂತ ಹೇಳ್ತೀವಿ. ಅಂದ್ರೆ ನೀವು ಅನ್ನೋದು ಬರಲ್ಲ ಇಲ್ಲಿ. ತಮ್ಮೆಲ್ಲ ಅಂದ್ರೆ ಎಲ್ಲವನ್ನು 3 ಸೇರಿಕೊಂಡು ಬರ್ತಕ್ಕಂಥದ್ದು. ಲಿಂಗ, ಏಕವಚನ, ಬಹುವಚನ, ಮತ್ತೆ ಇಲ್ಲಿ ಪೂಲಿಂಗ, ಸ್ತ್ರೀಲಿಂಗ, ನಪುಸ್ತಕಲಿಂಗ, ಈ 3 ಸೇರಿ ಹೇಳ್ತಕ್ಕಂಥದ್ದೇ ನಾವು ಏನಂತೀವಿ, ಆತ್ಮಾರ್ಥಕ ಸರ್ವನಾಮ ಎಂದು ಕರಿತೀವಿ. ತನ್ನ, ತಮ್ಮ, ತಾನು, ತಾವು, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಇನ್ನು 4ನೇದಾಗಿ ದರ್ಶಕ ಸರ್ವನಾಮಗಳಲ್ಲಿ 2 ಪ್ರಕಾರ. ಈ ದರ್ಶಕ ಅನ್ನೋದ್ರಲ್ಲಿ 2 ಪ್ರಕಾರಗಳನ್ನ ನಾವು ನೋಡ್ತೀವಿ. ಫಸ್ಟ್ ಒಂದು ಯಾವ ನೋಡ್ತೀವಿ, ದೂರದರ್ಶಕ ಸರ್ವನಾಮ. ಇನ್ನು ಒಂದು ಸಮೀಪ ದರ್ಶಕ ಸರ್ವನಾಮ ಎಂದು 2 ರೀತಿಯಾಗಿ ನೋಡ್ತೀವಿ. ಅವು ಯಾವಪ್ಪ ಅಂದ್ರೆ ದೂರದರ್ಶಕ ಸರ್ವನಾಮಗಳು ದೂರದಲ್ಲಿದ್ದವರನ್ನು ತೋರಿಸುವಾಗ ಬಳಸಲ್ಪಡುವ ಸರ್ವನಾಮಗಳಿಗೆ ನಾವು ದೂರದರ್ಶಕ ಸರ್ವನಾಮ ಎಂದು ಕರೆಯುತ್ತೇವೆ. ನೋಡಿ, ದೂರದರ್ಶಕ ಸರ್ವನಾಮ ಅಂದ್ರೆ ಬೇರೆ ಏನಿಲ್ಲ, ಅದು ನಾವು ದೂರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಯಾವ ರೀತಿ ಕರ್ತೀವಲ್ಲ ಅದೇ ಒಂದು ಸರ್ವನಾಮ ಆಗಿರ್ತದೆ. ಯಾವುದು ದೂರದರ್ಶಕ ಸರ್ವನಾಮ ಆಗಿರ್ತದೆ. ಅದು ಯಾವ್ದಪ್ಪ ಅಂತಂದ್ರೆ ಉದಾಹರಣೆ ನೋಡಿ, ಅವನು, ಅವಳು, ಅದು, ಆತನು, ಅವರು. ಹೀಗೆ ಇದಕ್ಕೂ ಒಂದು ಉದಾಹರಣೆ ನೋಡೋಣ ಸೆಂಟೆನ್ಸ್ ನ. ಅವರು ಅಂದ್ರೆ ನಾವು ದೂರದಲ್ಲಿ ಇರ್ತಕ್ಕ, ಅವರು ಎಲ್ಲರೂ ಅಲ್ಲಿ ಕುಳಿತಿದ್ದಾರಂತೆ, ಈ ರೀತಿಯಾಗಿ ನೋಡ್ತಕ್ಕಂಥದಕ್ಕೆ ನಾವು ದೂರದರ್ಶಕ ಅಂತೀವಿ. ಅವಳು ಅಲ್ಲಿ ಬರುತ್ತಿದ್ದಾಳೆ, ಅವನು ಅಲ್ಲಿ ಬರೆಯುತ್ತಿದ್ದಾನೆ, ಈ ರೀತಿ ನಾವು ಹೇಳ್ತಕ್ಕಂಥದ್ದು ಏನಾಗ್ತದೆ, ದೂರದರ್ಶಕ ಸರ್ವನಾಮಗಳ ಆಗುತ್ತವೆ. ಈ ರೀತಿನ ನಾವು ನೋಡ್ಬೇಕಾಗುತ್ತೆ. ಅದು ಅಂದ್ರೆ ಅದು ಅಲ್ಲಿ ಇದೆ ಅಂತಕ್ಕಂಥದ್ದು. ಅದು ಅಲ್ಲಿದೆ, ಅದು ಅಂತ ನಾವು ತೋರಿಸ್ತೀವಲ್ಲ, ಈ ರೀತಿ ಇರ್ತಕ್ಕಂಥದ್ದು ನಾವೇನಂತೀವಿ, ಈ ದೂರದರ್ಶಕ ಸರ್ವನಾಮ ಎಂದು ಕರಿತೀವಿ. ಇನ್ನು ಸಮೀಪ ದರ್ಶಕ ಸರ್ವನಾಮ ಅಂದ್ರೆ ಸಮೀಪದಲ್ಲಿದ್ದವರನ್ನು ತೋರಿಸುವಾಗ ಬಳಸಲ್ಪಡುವ ಸರ್ವನಾಮಗಳಿಗೆ ಸಮೀಪ ದರ್ಶಕ ಸರ್ವನಾಮಗಳೆನ್ನುವರು. ನೋಡಿ, ಅದು ದೂರದರ್ಶಕ ಅಂದ್ರೆ ದೂರದಲ್ಲಿದ್ದವ್ರನ್ನ ಕರಿತಕ್ಕಂಥದಕ್ಕೆ ನಾವೇನಂತೀವಿ, ದೂರದರ್ಶಕ ಸರ್ವನಾಮ ಎಂದು ಕರಿತೀವಿ. ಇನ್ನು ಸಮೀಪದಲ್ಲಿರ್ತಕ್ಕಂಥ ಸರ್ವನಾಮಗಳು ಏನಂತ ಕರಿತೀವಿ ಅಂದ್ರೆ ಸಮೀಪದಲ್ಲಿರ್ತಕ್ಕಂಥ ಆ ಸಮೀಪದಲ್ಲಿರುವವರಿಗೆ ತೋರಿಸುವಾಗ ಬಳಸಲ್ಪಡುವ ಒಂದು ವಾಕ್ಯಗಳನ್ನು, ಒಂದು ಪದಗಳನ್ನ ನಾವೇನಂತೀವಿ, ಒಂದು ಸರ್ವನಾಮಗಳಿಗೆ ಏನಂತೀವಿ ನಾವು ಸಮೀಪ ದರ್ಶಕ ಸರ್ವನಾಮ ಎಂದು ಕರಿತೀವಿ. ನೋಡ್ರಿ ಉದಾಹರಣೆ, ಇವಳು, ಇವನು, ಇವರು, ಈತನು, ಈಕೆ.
ನಾವೇನಂದಿವಿ ಆವಾಗ ಅದ್ರಲ್ಲಿ ಅವರೆಲ್ಲರೂ ಅಲ್ಲಿದ್ದಾರಂತೆ. ಈಗ ಹೇಳ್ಬಹುದು ಇವರೆಲ್ಲರೂ ಇಲ್ಲಿ ಕುಳಿತಿದ್ದಾರೆ. ಅವಳು ಅಲ್ಲಿದ್ದಾಳೆ ಅಂದಿದ್ವಿ, ಇವಳು ಇಲ್ಲಿದ್ದಾಳೆ, ಇವಳು. ಈ ರೀತಿ ನಾವು ಬಳಸೋದಕ್ಕೆ ಏನಂತೀವಿ ನಾವು ಈ ಸಮೀಪ ದರ್ಶಕ ಎಂದು ಕರಿತೀವಿ. ಇವತ್ತಿನ ಒಂದು ಅಧ್ಯಯನದಲ್ಲಿ ಸರ್ವನಾಮ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.